ಸಂವಿಧಾನ ಅಂಗೀಕಾರಗೊಂಡು 75 ವರ್ಷ ಪೂರ್ಣ ಹಿನ್ನೆಲೆಯಲ್ಲಿ ಕಳೆದ ಜನವರಿ 26ರಿಂದ ಆರಂಭವಾಗಿರುವ ಸಂವಿಧಾನ ಜಾಗೃತಿ ಜಾಥಾ ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿಗೆ ಆಗಮಿಸಿದೆ. ಇನ್ನು ಜಾಗೃತಿ ಜಾಥಾದ ಮೆರವಣಿಗೆ ಡೊಳ್ಳು, ಬಾಜೆ ಭಜಂತ್ರಿ ಸೇರಿದಂತೆ ವಿವಿಧ ವಾದ್ಯ ಮೇಳಗಳಿಂದ ಹಾಗೂ ರಥಕ್ಕೆ ಶಾಲಾ ವಿದ್ಯಾರ್ಥಿಗಳು ಪುಷ್ಪ ನಮನಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ ಗ್ರಾಮ ಪಂಚಾಯಿತಿಯ ಬಳಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಶ್ರೀನಿವಾಸಪುರ ತಾಲೂಕಿನ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಹಾಗೂ ತಹಸೀಲ್ದಾರ್ ಸುಧೀಂದ್ರ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು. ನಂತರ ಮಾತನಾಡಿದ ತಹಸೀಲ್ದಾರ್ ಸುಧೀಂದ್ರ, ಸಂವಿಧಾನದ ಮಹತ್ವ ಹಾಗೂ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ರಾಷ್ಟ್ರೀಯ ಏಕತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಜಾಗೃತಿ ಜಾಥಾ ನಡೆಯುತ್ತಿದೆ. ಸಂವಿಧಾನದ ಮಹತ್ವ ಹಾಗೂ ದೇಶದ ಜನತೆಗೆ ಸಂವಿಧಾನ ನೀಡಿರುವ ಹಕ್ಕುಗಳ ಕುರಿತಂತೆ ರಾಜ್ಯದ ನಾಗರಿಕರು, ಮಹಿಳೆಯರು, ಯುವ ಜನರಿಗೆ, ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮ ಇದಾಗಿದೆ ಎಂದು ತಿಳಿಸಿದರು. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ತುಂಬಾ ಒಂದು ಸಂಭ್ರಮದ ವಾತಾವರಣದಲ್ಲಿ ಈ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ತುಂಬಾ ಜನ ಮಕ್ಕಳಿರೋದಕ್ಕೆ ಕೆಲವು ಮುಖ್ಯವಾದ ವಿಚಾರಗಳನ್ನ, ಸಂವಿಧಾನದ ಬಗ್ಗೆ ಕುತೂಹಲಕಾರಿಯಾದ ವಿಚಾರಗಳನ್ನ ಹಂಚ್ಕೊಳಕ್ಕೆ ಬಯಸ್ತಾ ಇದ್ದೀನಿ. ಸಂವಿಧಾನದಲ್ಲಿ 1,46,000 ಪದಗಳಿದೆ. ಅಷ್ಟು ಪದಗಳ ಕರಡನ್ನ ಬರೆದಿದ್ದು ನಮ್ಮ ಮಹಾನ್ ಚೇತನ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು. ಆ 1,46,000 ಪದಗಳ ಸಂವಿಧಾನವನ್ನ ಇವತ್ತು ನಾವು ಅರ್ಥಕೊಬೇಕು. ಯಾಕಂದ್ರೆ ನಮ್ಮೆಲ್ಲ ಕಾನೂನುಗಳ, ನಮ್ಮೆಲ್ಲ ನಿಯಮಗಳ ತಾಯಿ ಯಾರಪ್ಪ ಅಂದ್ರೆ ಸಂವಿಧಾನ. ನಾವೇನೇ ಕಾನೂನು ಮಾತಾಡ್ಬೇಕಂದ್ರು, ನಾವೇನೇ ರೂಲ್ಸ್ ಮಾತಾಡ್ಬೇಕಂದ್ರು, ಎಷ್ಟೊತ್ತು ಬೆಳಿಗ್ಗೆ ಬಂದಿದ್ದೀರಾ ಅಂತ ಕಚೇರಿನಲ್ಲಿ ಕೇಳಬೇಕಂದ್ರು ಅದರ ಮಾತೃ ಕಾನೂನು ಯಾವುದು ಅಂತಂದ್ರೆ ಸಂವಿಧಾನ. ಸಂವಿಧಾನದಿಂದಲೇ ಎಲ್ಲ ಕಾನೂನುಗಳು ಉಟ್ಕೊಳುತ್ತೆ. ಎಲ್ಲ ಕಾನೂನುಗಳು ಸಂವಿಧಾನದ ಕೊನೆಯಾಗುತ್ತೆ. ನಾವು ಯಾವುದೇ ಕಾನೂನು ಬ್ಯಾಕ್ ರೆಫರೆನ್ಸ್ ಮಾಡಿದ್ರೆ ಸಂವಿಧಾನದಲ್ಲಿ ಫೈನಲ್ ಆಗಿ ಅದೇನು ಹೇಳುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ದೇಶದ, ಈ ನೆಲದ ಎಲ್ಲ ವಿಷಯಗಳನ್ನ ಸಂವಿಧಾನ ಒಳಗೊಳ್ಬೇಕಾಗಿರುತ್ತೆ. ಭಾರತ ತುಂಬಾ ದೊಡ್ಡ ದೇಶ. ಬರೀ ದೊಡ್ಡ ದೇಶ ಆಗಿದ್ರೆ ಸಮಸ್ಯೆ ಆಗಿರ್ತಾ ಇರಲಿಲ್ಲ. ಭಾರತ ತುಂಬಾ ದೊಡ್ಡ ಒಂದು ವೈವಿಧ್ಯತೆಯ ದೇಶ ಆಗಿತ್ತು. ಎಷ್ಟೊಂದು ಜನ, ಎಷ್ಟೊಂದು ಸಂಸ್ಕೃತಿ. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಬೇರೆ ಸಂಸ್ಕೃತಿ ಕಾಣಿಸುತ್ತೆ, ಬೇರೆ ದೇವರು ಕಾಣಿಸ್ತಾನೆ. ಸೊ ಈ ತರ ಎಲ್ಲರೂ ಅನ್ವಯ ಆಗ್ಬಹುದಾದಂತ, ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಂಡು ಬರೋದಾಗುತ್ತೆ ಅಂತ ಒಂದು ಸಂವಿಧಾನವನ್ನ ಬರೆಯೋದು ಅಷ್ಟು ಈಸಿ ಆಗಿರ್ಲಿಲ್ಲ. ಬಹುಶಃ ಡಾಕ್ಟರ್ BR ಸಾಹೇಬರು ಬಿಟ್ರೆ, ಅಂಬೇಡ್ಕರ್ ಸಾಹೇಬರು ಬಿಟ್ರೆ ಬೇರೆ ಯಾರಿಗೂ ಕೈಯಲ್ಲೂ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಅವರಂತ ಮಹಾನ್ ಮೇಧಾವಿ ಕೈಯಲ್ಲಿ ಮಾತ್ರ ಆಗುವಂತ ಒಂದು ಕೆಲಸ. ಸೊ ಅವರು ಕಾರಣ ಪುರುಷರು.
ಕಾಲ ಪುರುಷರು ಅಂತ ಕಾರಣ ಅಂತಂದ್ರೆ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ರೀಸನ್ ಇಟ್ಕೊಂಡು ಹುಟ್ಟಿರ್ತಾರೆ ಅವರು. ಸೊ ದೇವರನ್ನು ಕಳಿಸ್ಬೇಕಾದ್ರೆ ದೇವರು ಅಂತ ಹೇಳ್ತಿರೋ ಒಂದು ಮಹಾನ್ ಚೇತನ ನಮ್ಮನ್ನೆಲ್ಲ ನಡೆಸ್ತಾರ ಅಂತ ಯಾವ್ದೋ ಒಂದು ಚೇತನ ಅಂತ ಹೇಳ್ತಿರೋ ಅವ್ರನ್ನ ಕಳಿಸ್ಬೇಕಾದ್ರೆ ಒಂದು ರೀಸನ್ ಇಟ್ಟು ಕಳಿಸಿರ್ತಾರಂತ. ಅಂತ ಮಹಾನ್ ಚೇತನ ಬರ್ದಿರೋ ಸಂವಿಧಾನ ಇವತ್ತು ನಮ್ಮನ್ನ ಈ ದೇಶ ಹೆಂಗ್ ನಡೀಬೇಕು, ಈ ದೇಶದಲ್ಲಿ ಪ್ರಜೆಗಳ ಕರ್ತವ್ಯ ಏನು, ಸರ್ಕಾರ ಏನ್ ಮಾಡ್ಬೇಕು, ಸೊ ಈ ಎಲ್ಲ ಅಂಶಗಳನ್ನ ಒಟ್ಟಾರೆಯಾಗಿ ಅದು ಒಳಗೊಂಡಿರುತ್ತೆ. ಸೊ ಹಾಗಾಗಿ ಸಂವಿಧಾನ ಒಂದು ಈ ಸಂವಿಧಾನದ ಫೈನಲ್ ಆಗಿ ನಮ್ಮನ್ನ ತಲುಪಿತ್ತು. ಆ ಸಂವಿಧಾನದಿಂದ ಭಾರತ ಗಣರಾಜ್ಯವಾಗಿ ಮಾರ್ಪಟ್ಟಿದ್ದು 1950 ಜನವರಿ 26ನೇ ತಾರೀಕು. ಆ ಒಂದು ಸಂದರ್ಭದ 75 ವರ್ಷ ತುಂಬಿದ ಒಂದು ಸಮಾರಂಭ ಇದಾಗಿದೆ. ಸೊ ಇಲ್ಲಿ ಇಡೀ ಸಂವಿಧಾನನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ. ಆದ್ರೆ ಅದಕ್ಕೆ ಫೈನಲ್ ಬುಕ್ ಅಂತ ಮಾಡ್ಬೇಕಾದ್ರೆ ಅದನ್ನ ಕೈಯಲ್ಲಿ ಬರೆದವರು, ಅಂದ್ರೆ ಅದಕ್ಕೆ ಅಕ್ಷರ ಕೊಟ್ಟವರು, ಒಂದು ಸ್ಟೈಲಿಶ್ ಆಗಿ ಅದನ್ನ ಬರೆದವರು, ಕ್ಯಾಲಿಗ್ರಫಿ ಅಂತ ಕರೀತಾರೆ, ಅದನ್ನ ಬರೆದವರು ಪ್ರೇಮ್ ಬಿಹಾರ್ ನಾರಾಯಣ್ ರಾಜದ ಅಂತ. ಈ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳಿ, ಪ್ರೇಮ್ ಬಿಹಾರಿ ನಾರಾಯಣ್ ರಾಜದ ಅಂತ. ನಿಮ್ಗೆ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಸೊ ಅದನ್ನ ಡಿಸೈನ್ ಮಾಡಿದವರು, ಅದ್ರ ಪೇಜ್ ಅಲ್ಲಿ ಡಿಸೈನ್ ಎಲ್ಲ ಬರೆದವರು ಶಾಂತಿನಿಕೇತನ, ಗೊತ್ತಲ್ವಾ, ರವೀಂದ್ರನಾಥ್ ಠಾಗೂರ್ ಅವ್ರದ್ದು ಶಾಂತಿನಿಕೇತನ, ಅಲ್ಲಿಂದ ಬಂದ ಕಲಾಕಾರರು ನಂದಲಾಲ್ ಬೋಸ್ ಮತ್ತೆ ಗೌರವ್ ರಾಮ್ ಮನೋಹರ್ ಸಿನ್ಹಾ ಅಂತ ಅವರಿಬ್ರು ಡಿಸೈನ್ ಮಾಡ್ತಾರೆ. ಸೊ ಇಡೀ ಸಂವಿಧಾನನ ಬರೆದಿದ್ದು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ. ಸೊ ಇಂಥ ಸಂವಿಧಾನದ ಒಂದು ಇದನ್ನ 75 ವರ್ಷ ನಮ್ಮ ಸಂಪೂರ್ಣ ಸಂವಿಧಾನ ನಮಗೆ ಸಿಕ್ಕಿದ ಒಂದು ಸವಿ ನೆನಪುಗಾಗಿ ಆಚರಿಸ್ತಾ ಇದ್ವಿ, ಸಂಭ್ರಮಿಸೋಣ. ಡಾಕ್ಟರ್ ಬಾಬಾ ಸಾಹೇಬ್ರ ಆದರ್ಶಗಳನ್ನ ಸಂವಿಧಾನದ ನೆರಳಲ್ಲಿ ನೋಡೋಣ.